ದೇವನಹಳ್ಳಿ ಕೃಷಿ ಭೂಮಿ ಸ್ವಾಧೀನಕ್ಕೆ ರೈತರ ವಿರೋಧ ಹಿನ್ನೆಲೆಯಲ್ಲಿ ಈಗ ಗ್ರೀನ್ ಬೆಲ್ಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಏರೋಸ್ಪೇಸ್ಗೆ ಭೂ ಸ್ವಾಧೀನಕ್ಕೆ ಸರ್ಕಾರ ಈಗ ಮುಂದಾಗಿದೆ. ದೇವನಹಳ್ಳಿ ಸೇರಿದಂತೆ 13 ಹಳ್ಳಿಗಳಲ್ಲಿ ಭೂ ಸ್ವಾಧೀನ. ಈಗಾಗಲೇ 500 ಎಕರೆ ಭೂ ಸ್ವಾಧೀನದಿಂದ ಸರ್ಕಾರ ಕೈಬಿಟ್ಟಿದೆ. ಜಮೀನು ಡಿನೋಟಿಫೈ ಆದರೆ ಮುಂದೆ ಕಾನೂನು ಸಂಕಷ್ಟದ ಒಂದು ಆತಂಕ ಎದುರಾಗುತ್ತೆ. ಮತ್ತೊಂದೆಡೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ ಆರೋಪ ಎದುರಾಗುತ್ತೆ. ಹಾಗಾಗಿ ಭೂ ಸ್ವಾಧೀನ ಕೈ ಬಿಡಲಾಗಿತ್ತು ಅನ್ನುವಂಥ ಆರೋಪ. ಎಚ್ಚರಿಕೆ ಹೆಜ್ಜೆನ ಇಡೋಕೆ ಸಿದ್ದರಾಮಯ್ಯನವರೀಗ ಮುಂದಾಗಿದ್ದಾರೆ. ಅಂದರೆ ಇಲ್ಲಿ ರಿಯಲ್ ಎಸ್ಟೇಟ್ ಒಂದು ಮಾಫಿಯಾದ ಅನುಮಾನಗಳು ಕಾಣಿಸ್ತಾ ಇದೆ ನೋಡಿ. ಈಗ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ರೈತರು 1777 ಎಕರೆ KIDB ವಶಪಡಿಸ್ಕೊಳ್ಳೋಕೆ ಮುಂದಾಗಿರೋದು. ಅದರಲ್ಲಿ ಕೆಲ ರೈತರು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರು, ನಾವು ಕೊಡ್ತೀವಿ, ನಮ್ಗೆ 3 ಕೋಟಿ ಕೊಡಿ ಅಥವಾ ಮಕ್ಕಳಿಗೆ ನಮಗೆ ಏನು ನೌಕರಿಗೆ ವ್ಯವಸ್ಥೆ ಮಾಡಿ ಕಂಡೀಷನ್ ಇಟ್ಟಿದ್ದಾರೆ. ಕೆಲವರು ರೈತರು ಏನು ಮಾಡ್ತಿದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ನಾವು ಜಮೀನನ್ನು ಸರ್ಕಾರಕ್ಕೆ ಕೊಡೋದಿಲ್ಲ ಅಂತ ಕೆಲವರು, ಅವರವರಲ್ಲೇ ಹೊಂದಾಣಿಕೆ ಇಲ್ಲ. ಹಾಗಾಗಿನೇ ಇದರಲ್ಲಿ ಲಾಭ ಮಾಡ್ಕೊಳ್ತಿರೋರು ಯಾರು? ರಿಯಲ್ ಎಸ್ಟೇಟ್ ಮಾಫಿಯಾ ಏನಾದರೂ ಇದೆಯಾ? ಅದೇ ಅನುಮಾನಗಳು ಕಾಡ್ತಾ ಇದ್ದಾವೆ. ಯಾಕಂತಂದರೆ ಈಗ ಸಣ್ಣ ಹಿಡುವಳಿದಾರ ರೈತರಿದಾರಲ್ಲ, 1 ಎಕರೆ 2 ಎಕರೆ ಅಂಥವ್ರ ಕಡೆಯಿಂದ ಈಗಾಗಲೇ ಒಂದು ಒಪ್ಪಂದ ಕರಾರು ಪತ್ರವನ್ನು ತೆಗೆದುಕೊಂಡ್ಬಿಟ್ಟಿದ್ದಾರಂತೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು, ಈ ಏಜೆಂಟ್ರುಗಳು. ಹಾಗಾಗಿಯೇ ಸರ್ಕಾರ ಮುಂದೆ ಏನಾದರೂ ಸ್ವಾಧೀನ ಮಾಡ್ಕೊಳ್ಳೋಕೆ ಮುಂದಾದರೆ ಆ ಒಂದು ಮೊತ್ತವನ್ನು ಇವರು ತೆಗೆದುಕೊಳ್ಳೋಕೆ ಅಥವಾ ಅದನ್ನು ಮತ್ತೆ ಸೈಟ್ಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಈಗ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. LN ಸ್ವಾಮಿ, ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿಯ ರೈತರು ನೋಡ್ತಾ ಇದ್ದೀವಿ, ಕೆಲವರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಕೆಲವರು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ? ಹಸಿರು ವಲಯ ಘೋಷಣೆ ಮಾಡಿದರೆ ಈ ಭೂ ಮಾಫಿಯಾದವ್ರಿಗೇನಿದೆ ಅವ್ರಿಗೆ ಯಾವ ರೀತಿ ನಡುಕ ಉಂಟಾಗ್ಬೋದು? ಜೊತೆಗೆ ಸರ್ಕಾರಕ್ಕೆ ಇದು ಸವಾಲ, ಇದನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ? ಪ್ರಭು, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಸೇರಿದಂತೆ 13 ಹಳ್ಳಿಗಳ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗ್ತಾ ಇರೋಂಥದ್ದು. ಈಗಾಗಲೇ ಸಾಕಷ್ಟು ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಪರ ಹಾಗೂ ವಿರೋಧ ಹೆಚ್ಚಾಗ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ 1777 ಎಕರೆಯನ್ನು ಗುರುತಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆ ನೋಟಿಫಿಕೇಶನ್ ಕೂಡ ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಒಂದಿಷ್ಟು ನೀರಾವರಿ ಹಾಗೂ ಫಲವತ್ತತೆ ಇರೋ ಜಮೀನಿಗೆ ಬಿಟ್ಕೊಡ್ಬೇಕಾಗುತ್ತೆ, ಬಿಟ್ಕೊಡಿ ಎಂಬ ರೈತರ ಆಗ್ರಹ ಕೂಗು ಯಾವಾಗ ಹೆಚ್ಚಾಯಿತು, ಆಗ ಅಂತಹ ಪ್ರದೇಶಗಳನ್ನು ಗುರುತಿಸಿ ಸುಮಾರು 500 ಎಕರೆಯನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಲಾಗುತ್ತೆ ಅಂತ ಸರ್ಕಾರ ಘೋಷಣೆ ಮಾಡಿದ್ರು. ಜೊತೆಗೆ ಅಲ್ಲಿನ ರೈತರೊಂದಿಗೆ MB ಪಾಟೀಲ್ ಸೇರಿದಂತೆ KH ಮುನಿಯಪ್ಪನವರು ಕೂಡ ಒಂದು ರೀತಿ ಸಂಧಾನ ಮಾತುಕತೆಯನ್ನು ಮಾಡಲು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ರು. ಆದರೆ ಈಗ ಇರುವಂಥ ಒಂದು ಸಮಸ್ಯೆ, ಕೆಲ ರೈತ ಮುಖಂಡರು ನಾವು ಜಮೀನು ಸರ್ಕಾರಕ್ಕೆ ಬಿಟ್ಕೊಡೋದಕ್ಕೆ ಸಿದ್ಧ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡಲ್ಲ, ಭೂಸ್ವಾಧೀನ ಪ್ರಕ್ರಿಯೆ ಮಾಡಬೇಡಿ ಎಂಬ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋಂಥದ್ದು. ಈಗಾಗಲೇ ಸುಮಾರು 1200 ದಿನಗಳಿಂದ ಈ ಹೋರಾಟ ದಿನನಿತ್ಯ ನಡೀತಲಾ ಇದೆ. ಸರ್ಕಾರದ ವಿರುದ್ಧ ಹೋರಾಟ ರೈತರು ಮಾಡ್ತಾನೆ ಇದ್ದಾರೆ. ಜೊತೆಗೆ ಕೊನೆ ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ 2 ಸುತ್ತಿನ ರೈತರೊಂದಿಗೆ ಮಾತುಕತೆ ಮಾಡಿರೋವಂಥದ್ದು. ಅಂದರೆ ವಿಧಾನಸೌಧದಲ್ಲಿ ಕೂಡ ಒಂದು ಸಭೆಯನ್ನು ಮಾಡ್ತಾರೆ, ಅವರ ಅಹವಾಲು ಮನವಿಗಳು ಏನಿದೆ ಅನ್ನೋ ಒಂದು ಸ್ವೀಕರಿಸ್ತಾರೆ. ನಿನ್ನೆ ಕೂಡ ರೈತ ಮುಖಂಡರಿಗೆ ಹಾಗೂ ಅಲ್ಲಿನ ಸ್ಥಳೀಯ ರೈತರೊಂದಿಗೆ CM ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳನ್ನು ಯಾವ್ಯಾವ ರೀತಿ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ ಎಂಬ ಚಿಂತನೆಗಳನ್ನು ಮಾಡ್ತಾರೆ. ಹಾಗಾಗಿ ಒಂದು ಕಡೆ ರೈತರು ಕೊಡ್ತೀವಿ ಅನ್ನೋದು, ಮತ್ತೊಂದು ಕೆಲವು ರೈತರು ನಾವು ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ. ಹಾಗಾಗಿ ಇದಕ್ಕೆ ಒಂದು ಅಸ್ತ್ರವನ್ನು ಉಪಯೋಗ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರೋಂಥದ್ದು. ಅಂದರೆ ನಾವು ರೈತರ ಪರ ಇದ್ದೀವಿ, ರೈತರ ಜಮೀನನ್ನು ಉಳಿಸ್ಕೊಡ್ತೀವಿ ಎಂಬ ಸಂದೇಶವನ್ನು ಸಾರೋದಕ್ಕೆ ಈಗ CM ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಹಾಗಾಗಿ ಅದನ್ನು ಹಸಿರು ವಲಯನಾಗಿ ಘೋಷಣೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರೋಂಥದ್ದು. ಅಂದರೆ ಒಂದು ಕಡೆ ರೈತರ ಪರ ಆಗಬೇಕು, ಮತ್ತೊಂದು ಕಡೆ ರೈತರ ಒಂದು ದಾರಿ ತಪ್ಪಿಸ್ತಾ ಇದ್ದಾರೆ ಎಂಬ ಆರೋಪಗಳು ಕೆಲವರು ಕೇಳಿಬರ್ತಾ ಇರೋದು. ಅದರಿಂದ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ, ಕೆಲವು ಪ್ರಭಾವಿ ನಾಯಕರು ಇದ್ದಾರೆ ಅನ್ನೋ ಒಂದು ಚರ್ಚೆ ಏನಿದೆ, ಎಲ್ಲದಕ್ಕೂ ಕೂಡ ಒಂದು ಚೆಕ್ಮೇಟ್ ಕೊಡೋದಕ್ಕೆ ಈಗ CM ಸಿದ್ದರಾಮಯ್ಯನವರು ಸಿದ್ಧವಾಗಿರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ಅಂದರೆ 15ನೇ ತಾರೀಕು ಅಂತಿಮ ಸಭೆ ಇದ್ದು, ಆ ಸಭೆಯಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರೋಂಥದ್ದು. ಪ್ರಭು, ಥ್ಯಾಂಕ್ ಯು LN ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.